ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಶಂಕರಾದಿಸೇವ್ಯಮಾನ ಪುಣ್ಯನಾಮ ಕೀರ್ತನಂ ವೀರಶೂರವಂದಿತಂ ರಾವಣಾದಿನಾಶಕಂ ಆಂಜನೇಯ ಜೀವನಾಮ ರಾಜಮಂತ್ರರೂಪಕಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಟು ಜೀವಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ದೇವರ ನಾಡು ಎಂದು ಗುರುತಿಸಲ್ಪಡುವ ಈ ಕೇರಳದಲ್ಲಿ ಒಂದು ವಿಶಿಷ್ಟ ಆಚರಣೆ ಇದೆ. ಅದು ಏನು ಅಂದರೆ ಮಲಯಾಳಂ ಕ್ಯಾಲೆಂಡರ್ನ ಕೊನೆಯ ತಿಂಗಳಾದ ಕರ್ಕಟ ಮಾಸಂ. ವಿಶೇಷವಾದ ಆಚಾರ ಅನುಷ್ಠಾನಗಳು ಈ ತಿಂಗಳಿನಲ್ಲಿ ಕಂಡುಬರುತ್ತದೆ. ಅದರ ಬಗೆಗಿನ ಮಾಹಿತಿ: ಮೊದಲನೆಯದಾಗಿ ಜ್ಯೋತಿಷ್ಯ ಶಾಸ್ತ್ರ, ನಂತರ ರಾಮಾಯಣ ಪಾರಾಯಣಂ, ತದನಂತರ ನಾಲಂಬಲ ದರ್ಶನಂ, ಕರ್ಕಟಕ ಕನ್ನಿ, ದಶಪುಷ್ಪಂಗಳ್, ಕರ್ಕಿಟ ಚಿಕಿತ್ಸಾ, ಕರ್ಕಿಟಕ ವಾವ್. ಈ ಎಲ್ಲ ಅನುಷ್ಠಾನಗಳನ್ನು ಹೇಗೆ ಆಚರಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಕರ್ಕಿಟಕ ರಾಶಿಯಲ್ಲಿ ಸಂಚಾರ ಮಾಡುವ ಸಮಯವಿದು. ಹೆಚ್ಚಿನ ಮಳೆ, ಆರೋಗ್ಯದಲ್ಲಿ ಏರುಪೇರು, ಕೃಷಿಯಲ್ಲಿನ ನಷ್ಟ, ಇದೇ ರೀತಿ ಇನ್ನೂ ಹೆಚ್ಚು ತೊಂದರೆಗಳು ಈ ತಿಂಗಳಿನಲ್ಲಿ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಕರ್ಕಿಟ ಮಾಸದ ಋತುಗಳು ತೊಂದರೆಗಳನ್ನು ದೂರವಿಡುತ್ತವೆ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತವೆ ಎಂದು ನಂಬಲಾಗಿದೆ. ಹಿಂದೂ ಮನೆತನದವರು ಈ ಮಾಸದಲ್ಲಿ ಗಣಪತಿ ಹೋಮ ಮತ್ತು ಭಗವತಿ ಸೇವೆಯಂತಹ ಆಚರಣೆಗಳನ್ನು ನಡೆಸುತ್ತಾರೆ. ದೇವಾಲಯಗಳಲ್ಲಿ ಪ್ರತಿದಿನವೂ ವಿಧಿವಿಧಾನಗಳು ನಡೆಯುತ್ತಿರುತ್ತವೆ. ಮನೆಯಲ್ಲಿ ಪ್ರಾರ್ಥನೆಗಳನ್ನು ನಡೆಸಲು ಅನಾನುಕೂಲತೆ ಇರುವ ಜನರು ಹತ್ತಿರದ ದೇವಸ್ಥಾನದಲ್ಲಿ ಇದನ್ನು ಮಾಡಬಹುದು. ಇನ್ನು ರಾಮಾಯಣ ಪಾರಾಯಣಂ. ರಾಮಾಯಣ ಮಾಸದ ಅವಧಿಯು ಹಿಂದೂಗಳಿಗೆ ವಿಶೇಷವಾಗಿ ದೇಶದ ದಕ್ಷಿಣ ಭಾಗಗಳಲ್ಲಿ ಪವಿತ್ರವಾಗಿದೆ. ರಾಮಾಯಣವು ವಾಲ್ಮೀಕಿ ಋಷಿ ಬರೆದ ಸಂಸ್ಕೃತ ಮಹಾಕಾವ್ಯವಾಗಿದೆ. ಇದನ್ನು ಮಲಯಾಳಂ ಭಾಷೆಗೆ ತುಂಚತ್ ಎಳುಚೆತ್ತನ್ ಅನುವಾದಿಸಿದ್ದಾರೆ ಮತ್ತು ಇದನ್ನು ಆಧ್ಯಾತ್ಮ ರಾಮಾಯಣ ಕಿಲಿಪ್ಪಾಟು ಎಂದು ಕರೆಯಲಾಗುತ್ತದೆ. ಈ ಮಲಯಾಳಂ ಆವೃತ್ತಿಯನ್ನು ರಾಮಾಯಣ ಮಾಸಂ ಸಮಯದಲ್ಲಿ ಓದಲಾಗುತ್ತದೆ. ಕರ್ಕಿಟವು ಕೇರಳದಲ್ಲಿ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಅವಧಿಯಾಗಿದೆ. ಆದಾಗ್ಯೂ ಮಲಯಾಳಂ ಪಂಚಾಂಗದ ಪ್ರಕಾರ ಈ ಅವಧಿಯಲ್ಲಿ ಶುಭ ಕಾರ್ಯಗಳು ಮತ್ತು ಹೊಸ ವ್ಯಾಪಾರ ಉದ್ಯಮಗಳು ಪ್ರಾರಂಭಿಸಲಾಗುವುದಿಲ್ಲ. ಈ ಸಮಯದಲ್ಲಿ ಬಹುತೇಕ ಎಲ್ಲ ಹಿಂದೂ ಮನೆಗಳಲ್ಲಿ ತಿಂಗಳ ಎಲ್ಲ ದಿನಗಳಲ್ಲಿ ರಾಮಾಯಣ ಓದುವ ಆಚರಣೆ ಇದೆ. ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಈ ಆಚರಣೆಯನ್ನು ನಡೆಸುತ್ತವೆ. ರಾಮಾಯಣವು ಮಹಾನ್ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಶ್ರೇಷ್ಠ ಹಿಂದೂ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ರಾಮಾಯಣ ಮಾಸದಲ್ಲಿ ರಾಮಾಯಣದ ಪಾರಾಯಣವು ಕರ್ಕಿಟ ಮಾಸದ ಮೊದಲ ದಿನದಿಂದ ಪ್ರಾರಂಭವಾಗಿ ಕೊನೆಯ ದಿನದವರೆಗೂ ಮುಂದುವರಿಯುತ್ತದೆ. ಕರ್ಕಿಟ ಅನ್ನು ಕೃಷ ಮಾಸವೆಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳು ಚಿಕಿತ್ಸೆಗಳು, ತೀರ್ಥಯಾತ್ರೆ ಮತ್ತು ಪೂಜೆಗೆ ಸೂಕ್ತವಾಗಿದೆ. ಇನ್ನು ನಾಲಂಬಲ ದರ್ಶನಂ. ಮಲಯಾಳಂನಲ್ಲಿ ನಾಲು ಎಂದರೆ ನಾಲ್ಕು, ಅಂಬಲಂ ಎಂದರೆ ದೇವಾಲಯ. ಇವು ರಾಮ ಮತ್ತು ಅವನ ಸಹೋದರರ ದೇವಾಲಯಗಳಾಗಿವೆ. ಅತ್ಯಂತ ಪ್ರಸಿದ್ಧವಾದ 4 ದೇವಾಲಯಗಳು ತ್ರಿಶೂರ್ ಮತ್ತು ಎರ್ನಾಕುಲಂ ಜಿಲ್ಲೆಗಳಲ್ಲಿವೆ. ಅವುಗಳೆಂದರೆ ತ್ರಿಪಯಾರ್ ಶ್ರೀರಾಮ ದೇವಾಲಯ, ಕೂಡಲ್ ಮಾಣಿಕ್ಯಂ ಭರತ ದೇವಾಲಯ, ಮೂಜಿಕುಳಂ ಲಕ್ಷ್ಮಣ ದೇವಾಲಯ ಮತ್ತು ಪಯ್ಯಾಮಲ ಶತ್ರುಘ್ನ ದೇವಾಲಯ. ರಾಜ ದಶರಥ ಪುತ್ರರ 4 ದೇವಾಲಯಗಳು. ಈ ರಾಮಾಯಣ ಮಾಸದಲ್ಲಿ ಈ 4 ದೇವಸ್ಥಾನಗಳನ್ನು ದರ್ಶನ ಮಾಡುವುದು ಸಂಕಲ್ಪವಾಗಿದೆ. ಇನ್ನು ಕರ್ಕಟಕ ಕನ್ನಿ ಅಥವಾ ಕರ್ಕಟಕ ಔಷಧ ಗಂಜಿ. ಕರ್ಕಿಟ ಔಷಧ ಗಂಜಿ ಎಂಬುದು ಕೇರಳದ ಮೂಲಿಕೆ ಗಂಜಿಯಾಗಿದೆ. ಮಾನ್ಸೂನ್ ಯಾವಾಗಲೂ ಕೆಲವು ಕಾಲೋಚಿತ ಜ್ವರ, ಶೀತ
ಮತ್ತು ಇತರೆ ಕಾಯಿಲೆಗಳನ್ನು ತರುತ್ತದೆ. ಮಾನ್ಸೂನ್ ಜ್ವರದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಮತ್ತು ನಮ್ಮ ದೇಹವನ್ನು ಪುನರುಜ್ಜೀವನಗೊಳಿಸಲು ಇದನ್ನು ಕೋರ್ಸ್ ಆಗಿ ತೆಗೆದುಕೊಳ್ಳಲಾಗುತ್ತದೆ. ಸಾಮಾನ್ಯವಾಗಿ 7 ದಿನಗಳು ಮತ್ತು ಕೆಲವರು ಇದನ್ನು 21 ದಿನಗಳವರೆಗೂ ತೆಗೆದುಕೊಳ್ಳಬಹುದು. ಇದು ಆಯುರ್ವೇದದ ಪ್ರಕಾರ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ತಿಳಿದಿರುವ ವಿಶಿಷ್ಟ ಪದಾರ್ಥಗಳು ಮತ್ತು ಗಿಡಮೂಲಿಕೆಗಳ ಮಿಶ್ರಣವನ್ನು ಹೊಂದಿದೆ ಮತ್ತು ಇದನ್ನು ಎಲ್ಲ ವಯಸ್ಸಿನವರು ತೆಗೆದುಕೊಳ್ಳಬಹುದು. ಇದು ಅತ್ಯುತ್ತಮ ಡಿಟಾಕ್ಸ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ. ಈ ಗಂಜಿಯು ನವರ ಅಕ್ಕಿ ಅಂದರೆ ಕೇರಳದ ಕೆಂಪು ಅಕ್ಕಿ ಮತ್ತು ಮೆಂತೆಕಾಳು, ಮೂನ್ ಬ್ಲೆಂಡ್, ಕಾಳುಮೆಣಸು, ಜೀರಿಗೆ ಬೀಜಗಳು, ಕೇರಂ ಬೀಜಗಳು ಇನ್ನೂ ಹಲವಾರು ಮಿಶ್ರಣಗಳನ್ನು ಹೊಂದಿರುತ್ತದೆ. ಈ ಗಂಜಿಯನ್ನು ಸೇವಿಸುವಾಗ ಕೆಲವು ಪಥ್ಯಗಳು ನಿರ್ಬಂಧವಾಗಿರುತ್ತದೆ. ಇನ್ನು ದಶಪುಷ್ಪಗಳು ಅಂದರೆ 10 ರೀತಿಯ ಪುಷ್ಪಗಳು. ಈ ಪುಷ್ಪಗಳು ರೋಗ ಶಮನತ್ತಿನೂ ಮತ್ತು ಪಾಪ ಪರಿಹಾರಗಳಿಗೂ ಉತ್ತಮವಾಗಿದೆ. ಈ 10 ಪುಷ್ಪಗಳು ಯಾವುದೆಂದರೆ ಮೂಕೊಟ್ಟಿ, ಚೇರುಳ್ಳ, ಉಳೆತ್ತು, ತಿರುತ್ತಾಳಿ, ಪೂವಾಂ ಕುರುನಿಲ, ಕರುಗ, ನೀಲಪ್ಪನ, ವಿಷ್ಣುಕ್ರಾಂತಿ, ಕೈಯುನ್ನಿ, ಮುಯಲ್ ಚಿವಿಯನ್. ಈ 10 ದಶಪುಷ್ಪಗಳು ಮನೆಯ ಅಂಗಳದಲ್ಲಿ ಇರುತ್ತವೆ. ಪ್ರತಿನಿತ್ಯವೂ ಈ ದಶಪುಷ್ಪಗಳನ್ನು ತಲೆಯಲ್ಲಿ ಮುಡಿಯುವುದು ಸಂಪ್ರದಾಯ. ಇನ್ನು ಕರ್ಕಿಟಕ ಚಿಕಿತ್ಸಾ ಅಥವಾ ಆಯುರ್ವೇದ ಚಿಕಿತ್ಸಾ. ಸುಡುವ ಬೇಸಿಗೆಯ ಶಾಖದಿಂದ ಭಾರೀ ಮಳೆಗೆ ತೀವ್ರವಾದ ಬದಲಾವಣೆಯು ನಮ್ಮ ದೇಹದ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಇದು ವಾತ, ಪಿತ್ತ ಮತ್ತು ಕಫದೋಷಗಳ ಸಮತೋಲನವನ್ನು ಹೊರಹಾಕಬಹುದು. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹಕ್ಕೆ ಹೆಚ್ಚಿನ ಎಚ್ಚರಿಕೆ ಮತ್ತು ಕಾಳಜಿಯ ಅಗತ್ಯವಿರುತ್ತದೆ. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಸಮತೋಲನವನ್ನು ತರಲು ಉತ್ತಮ ಮಾರ್ಗ ಅಥವಾ ಸಮಗ್ರ ವಿಧಾನವೆಂದರೆ ಕರ್ಕಿಟಕ ಚಿಕಿತ್ಸಾ. ಇದು ಪಂಚಕರ್ಮದ ಮೂಲಕ ದೇಹವನ್ನು ನಿರ್ವಿಷಗೊಳಿಸುವ ಗುರಿಯನ್ನು ಹೊಂದಿದೆ. ಇಲ್ಲಿ ಚಿಕಿತ್ಸೆಯು ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೇಹದ ಸಮತೋಲನ ಮತ್ತು ಆರೋಗ್ಯವನ್ನು ಪುನಃಸ್ಥಾಪಿಸಲು ಸಹಕಾರಿಯಾಗಿದೆ. ಕರ್ಕಿಟಕ ವಾವು ಅಥವಾ ಕರ್ಕಿಟಕ ವಾವು ಬಲಿ. ಭಾರತದ ಕೇರಳ ರಾಜ್ಯದಲ್ಲಿ ನಿರ್ದಿಷ್ಟ ಮಾನ್ಸೂನ್ ದಿನದಂದು ತಮ್ಮ ಮೃತ ಪೂರ್ವಜರಿಗೆ ಅನುಯಾಯಿಗಳು ನಡೆಸುವ ಹಿಂದೂ ಆಚರಣೆಗಳ ಒಂದು ಗುಂಪಾಗಿದೆ. ವಾವು ಅಥವಾ ಅಮಾವಾಸ್ಯೆಯ ದಿನದಂದು ಜನರು ಬಲಿ ಅರ್ಪಿಸಲು ನದಿಯ ದಡ ಮತ್ತು ಕಡಲ ತೀರಗಳಲ್ಲಿ ಸೇರುತ್ತಾರೆ. ವರ್ಕಲ ಪಾಪನಾಶಂ ಬೀಚ್ ಕೂಡ ದಿನದ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಆ ದಿನ ವಿಧಿವತ್ತಾದ ಪೂಜೆಯನ್ನು ಮಾಡಿದರೆ ಅಗಲಿದ ಆತ್ಮಗಳು ಮೋಕ್ಷವನ್ನು ಪಡೆಯುತ್ತವೆ ಎಂದು ಜನರು ನಂಬುತ್ತಾರೆ. ಕರ್ಕಟಕ ವಾವನ್ನು ಪಿತೃತರ್ಪಣ ಎಂದು ಕರೆಯಲಾಗಿದೆ. ಇದಿಷ್ಟು ಮಲಯಾಳಂ ಕ್ಯಾಲೆಂಡರಿನ ಕೊನೆಯ ತಿಂಗಳಾದ ಕರ್ಕಟ ಮಾಸದ ವಿಶೇಷವಾಗಿದೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸಿಕೊಡುವ ಪ್ರಯತ್ನ ನನ್ನದಾಗಿರುತ್ತದೆ. ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.